ಈಗ ತಾನೇ ಅವರು ಪ್ರಾಸ್ತಾವಿಕ ಮಾತುಗಳಲ್ಲಿ ಹೇಳಿದ ಹಾಗೆ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಬಗ್ಗೆ ನಾವು ಏನನ್ನು ತಿಳಿದುಕೊಂಡರೂ ಕಡಿಮೆ. ಅದೊಂದು ವಿಶಾಲವಾದ ಮಾಹಿತಿ, ಅಪಾರವಾದ ಮಾಹಿತಿಯ ಜ್ಞಾನ ಸಾಗರ. ಅವರ ಬಗ್ಗೆ ಯಾವ ದೃಷ್ಟಿಕೋನದಿಂದ ನಾವು ಚಿಂತನೆಯನ್ನು ಮಾಡಿದ್ರು, ಸಂಶೋಧನೆಯನ್ನು ಮಾಡಿದ್ರು, ಚರ್ಚೆಯನ್ನು ಮಾಡಿದರೂ ಕೂಡ ಅದು ಕೊನೆ ಮುಟ್ಟೋದೆ ಅಂತ ಒಬ್ಬ ವಿಶೇಷ ಚೇತನ ಡಾಕ್ಟರ್ B.R. ಅಂಬೇಡ್ಕರ್. ನಾವು ಭಾರತೀಯರಿಗೆ ಒಂದು ಸಣ್ಣ ಗುಣ ಇದೆ. ಅದೇನು ಅಂದ್ರೆ, ನಾವು ವ್ಯಕ್ತಿತ್ವವನ್ನ ಆರಾಧನೆ ಮಾಡೋದರಲ್ಲಿ ಬಹಳ ದೊಡ್ಡವರು. ಯಾವ ವ್ಯಕ್ತಿತ್ವಗಳನ್ನ ನಾವು ಆರಾಧನೆ ಮಾಡ್ತೇವೋ ಅಂತಹ ವ್ಯಕ್ತಿತ್ವಗಳನ್ನ ಅನುಸರಣೆ ಮಾಡುವಲ್ಲಿ ಭಾರತೀಯರಿಗಿಂತಲೂ ಹಿಂದೆ ಇರುವಂತಹ ಜನಾಂಗ ಜಗತ್ತಿನ ಬೇರೆ ಯಾರಿಲ್ಲ. ನೀವು ಜಗತ್ತಿನ ಇತಿಹಾಸವನ್ನ ಅವಲೋಕನ ಮಾಡಿದ್ರೆ ಅವರವರು ಅವರ ಮಣ್ಣಿನಲ್ಲಿರುವಂತಹ ನಾಯಕರನ್ನ, ತತ್ವಶಾಸ್ತ್ರಜ್ಞರನ್ನ, ಹೋರಾಟಗಾರರನ್ನ, ರಾಷ್ಟ್ರ ಕಟ್ಟಿದವರನ್ನ ಎಷ್ಟರ ಮಟ್ಟಿಗೆ ಗೌರವಿಸ್ತಾರೆ ಅಂದ್ರೆ, ಅವರ ತತ್ವೋಪದೇಶಗಳು ಮಣ್ಣು ಕೂಡೋದಕ್ಕೆ ಆ ಜನ ಬಿಟ್ಟಿಲ್ಲ. ನಮ್ಮ ದುರ್ದೈವ ಏನು ಅಂದ್ರೆ, ನಾವು ಬಹಳ ಶ್ರದ್ಧೆಯಿಂದ, ಗೌರವದಿಂದ, ಭಕ್ತಿಯಿಂದ ಆರಾಧನೆಯನ್ನ ಮಾಡ್ತೇವೆ. ಆದರೆ ಅನುಪಾಲನೆಯನ್ನ ಮಾಡುವ ವಿಷಯದಲ್ಲಿ ನಾವು ತುಂಬಾ 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 ಹಿಂದೆ ಇದ್ದೇವೆ. ಇವತ್ತಿನ ಅನಿವಾರ್ಯ ಏನು ಅಂದ್ರೆ, ನಾವು ಯಾರನ್ನ ಆರಾಧಿಸ್ತೇವೋ ಅವರನ್ನ ಅನುಪಾಲನೆ ಮಾಡುವುದು ತುಂಬಾ ಅತಿ ಸೂಕ್ಷ್ಮವಾದಂತಹ ಅನಿವಾರ್ಯ. ನಮ್ಮ ದೇಶದ ಹಿನ್ನಡೆಗೆ ಸಾವಿರ ಕಾರಣ ಇರಬಹುದು, ಆದರೆ ಪ್ರಧಾನವಾದ ಕಾರಣ ಏನು ಅಂದ್ರೆ, ನಾವು ತತ್ವೋಪದೇಶಗಳನ್ನ, ತ್ಯಾಗವನ್ನ, ಹೋರಾಟವನ್ನ, ಸಂಘರ್ಷವನ್ನ ಮಣ್ಣು ಕೂಡೋದಕ್ಕೆ ಬಿಡುವ ಪ್ರಮಾಣ ಹೆಚ್ಚಿದೆ. ಈ ಹಿನ್ನೆಲೆಯಲ್ಲಿ ಇಂಥ ಮಹಾತ್ಮರು, ಡಾಕ್ಟರ್ B.R. ಅಂಬೇಡ್ಕರ್ ಅಂತಹ ಮಹಾತ್ಮರು, ಅವರ ಜೀವನ, ಅವರ ಸಂಘರ್ಷ ಸಣ್ಣದಲ್ಲ. ಅದನ್ನ ಬೇರೆಯವರ ಜೀವನದ ಜೊತೆ ಹೋಲಿಕೆ ಮಾಡೋದಕ್ಕೆ ಆಗೋದಿಲ್ಲ. ಭಾಷಣಗಳಿಂದ, ಹಾಡುಗಳಿಂದ, ಕಥೆಗಳಿಂದ ಕಲ್ಪಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಮಾತಾಡಬೇಡ. ಅವ್ರಿಗೆ ಏನ್ ಯಾತನೆ ಆಗಿದೆ, ಅವ್ರೇನು ಸಂಕಟ ಅನುಭವಿಸಿದ್ದಾರೆ, ಆ ಶಿಶು ಹೃದಯ ಎಷ್ಟು ಬಿಲಬಿಲ ಒದ್ದಾಡಿದೆ ಅನ್ನೋದನ್ನ ಎಂಥ ಪದ ಪ್ರಯೋಗ ಮಾಡಿ ಹೇಳಿದ್ರು ಅದು ಅನುಭವಕ್ಕೆ ಬರುವುದಿಲ್ಲ. 100 ವರ್ಷ, 200 ವರ್ಷ, 500 ವರ್ಷಗಳ ಆದ್ಮೇಲೂ ನಮಗಿಷ್ಟು ಸಂತ ಆಗ್ತಿದೆ ಅನ್ನೋದಾದ್ರೆ, ಅಂದಿನ ದಿನಮಾನದಲ್ಲಿ ಅವ್ರ ಮನಸ್ಸುಗಳಿಗೆ ಎಷ್ಟು ಒದ್ದಾಡಿರ್ಬೇಕು ಅನ್ನೋದು ಯಕ್ಷ ಪ್ರಶ್ನೆ. ಈ ಹಿನ್ನೆಲೆಯಲ್ಲಿ ಅತಿ ತುರ್ತಾಗಿ ಆಗಬೇಕಾಗಿರೋ ಕೆಲಸ ಏನು ಅಂದ್ರೆ, ಅವರ ತತ್ವೋಪದೇಶಗಳನ್ನ ನಮ್ಮ ವೈಯಕ್ತಿಕ ಜೀವನದಲ್ಲಿ ಅನುಪಾಲನೆಗೆ ನಾವು ಪ್ರಾರಂಭ ಮಾಡಬೇಕು. ಇಲ್ಲದೇ ಇದ್ರೆ ಶ್ರಮ ದಂಡ ಆಗುತ್ತೆ. ಯಾರ್ಯಾರ ಶ್ರಮ ದಂಡ ಆಗುತ್ತೆ? ಅವರ ಶ್ರಮನೂ ದಂಡ ಆಗುತ್ತೆ, ನಮ್ಮ ಶ್ರಮನೂ ದಂಡ. ಅವರ ಶ್ರಮ ದಂಡ ಆಗಬಾರ್ದು ಅಂತಾದ್ರೆ, ಅವರ ತ್ಯಾಗ ವ್ಯರ್ಥ ಆಗಬಾರ್ದು ಅಂತಾದ್ರೆ, ಅವರ ಸಂಘರ್ಷಕ್ಕೆ ಅರ್ಥ ಬರಬೇಕು ಅನ್ನೋದಾದ್ರೆ, ನಾವು ಎಲ್ಲರೂ ನಮ್ಮ ವ್ಯಾಪ್ತಿಯಲ್ಲಿ ಅವರ ವಿಚಾರಗಳನ್ನ, ಅವರ ಚಿಂತನೆಗಳನ್ನ ಅಳವಡಿಸಿಕೊಂಡು ಆಚರಣೆಗೆ ತರುವ ಪ್ರಯತ್ನವನ್ನ ಮಾಡಬೇಕು. ಬಂಧುಗಳೇ, ತಮಗೆಲ್ಲ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಬಗ್ಗೆ ಇಂಚಿಂಚು ಮಾಹಿತಿ ಗೊತ್ತಿದೆ ಅಂತ ನಾನು ಅಂದುಕೊಳ್ತೇನೆ. ಯಾಕೆಂದ್ರೆ ಕಳೆದ 1-1.5-2 ದಶಕಗಳಲ್ಲಿ ನಮ್ಮ ದೇಶದಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ವಿಷಯದ ಬಗ್ಗೆ ಆದಂತಹ ಜ್ಞಾನ ಕ್ರಾಂತಿ ಅಮೋಘ ಆಗಿದೆ. ಅದು ಎಷ್ಟು ಪುಸ್ತಕಗಳ ಪ್ರಕಟಣೆಯಾಗಿದೆ, ಅದೆಷ್ಟು ಸಮ್ಮೇಳನಗಳಾಗಿದೆ, ಅದೆಷ್ಟು ಚರ್ಚಾಗೋಷ್ಠಿಗಳಾಗಿದೆ ಅಂದ್ರೆ, ಜಗತ್ತಿನ ಯಾವ ವ್ಯಕ್ತಿಯ ಬಗ್ಗೆಯೂ ಇಷ್ಟು ಜ್ಞಾನದ ಕ್ರಾಂತಿ ಕಳೆದ 20 ವರ್ಷಗಳಲ್ಲಿ ಆಗಿಲ್ಲ. ಮತ್ತು ಸಭೆ ಸಮಾರಂಭಗಳಲ್ಲಿ ಓತಪ್ರೋತವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ, ಸಂದೇಶ, ಹೋರಾಟ, ಸಂಘರ್ಷಗಳ ಕುರಿತು ಎಲ್ಲರೂ ಚಿಂತನೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ಅಂದುಕೊಳ್ತೇನೆ,
ಇಲ್ಲಿ ಸೇರಿರೋ ಎಲ್ಲರಿಗೂ ಅವರ ಜೀವನದ ಬಗ್ಗೆ, ಅವರ ಹೋರಾಟದ ಬಗ್ಗೆ ಮಾಹಿತಿ ಇದೆ ಅಂತ ಭಾವಿಸಿ ನನಗೆ ಕೊಟ್ಟಿರುವಂತಹ ಕಾಲಮಿತಿಯಲ್ಲಿ ಅವರ ಜೀವನದ ಕುರ್ಚಿನ ಶಬ್ದ ಆಧಾರದಂಗೆ ಇಡಬೇಕು. ನನಗೆ ಕೊಟ್ಟಂತಹ ಕಾಲಮಿತಿಯಲ್ಲಿ ಅವರ ಜೀವನದ 16 ದೃಷ್ಟಿಕೋನಗಳಲ್ಲಿ ನಿಮಗೂ ಗೊತ್ತಿರುವಂತಹ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅವರ ಆಲೋಚನೆಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಗೊತ್ತಿದೆ 19ನೇ ಶತಮಾನ ಮತ್ತು ಪೂರ್ವದ ಶತಮಾನದ ಸಮಾಜ ಹೇಗಿತ್ತು ಅಂದ್ರೆ, ವಿಷಕಾರು ಹಾವುಗಳಿಗೆ, ವಿಷಜಂತುಗಳಿಗೆ ಹಾಲನ್ನು ಉಣಿಸ್ತಿದ್ರು, ಆದ್ರೆ ಮನುಷ್ಯರನ್ನ ತಿರಸ್ಕಾರ ಮಾಡ್ತಾ ಇದ್ರು. ಅಂಥ ಕಾಲಘಟ್ಟದಲ್ಲಿ ಜನಿಸಿದಂತ ಭೀಮರಾವ್ ಇಷ್ಟು ದೊಡ್ಡ ವಿದ್ವತ್ತನ್ನ ಸಂಪಾದನೆ ಮಾಡ್ತಾರೆ, ಜ್ಞಾನಿಗಳಾಗ್ತಾರೆ ಅಂತ ಇದಕ್ಕೇನ್ ಕಾರಣ? ವಾಟ್ ಈಸ್ ದ ಇನ್ಸ್ಪಿರೇಷನ್? ಅವ್ರಿಗೆ ಏನ್ ಪ್ರೇರಣೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೋರಾಟ ಅದು ಅವರ್ಣನೀಯವಾದ ಹೋರಾಟ. ಅದು ಎಂಥ ಹೋರಾಟ ಅಂದ್ರೆ, ಉಕ್ಕೇರಿ ಹರಿಯುವ ಸಮುದ್ರವನ್ನ ಎದುರಿಸಿದಂತ ಏಕ ವ್ಯಕ್ತಿಯ ಹೋರಾಟ, ಪ್ರವಾಹದ ವಿರುದ್ಧ ಈಜಿದಂತ ಹೋರಾಟ, ಅಖಂಡ ಸಮುದಾಯವನ್ನ ಎದುರು ಕಟ್ಟಿಕೊಂಡಂತ ಹೋರಾಟ. ಆದ್ರೆ ನನ್ನ ಅಧ್ಯಯನದ ಮಿತಿಯಲ್ಲಿ ನಾನು ಗಮನಿಸಿದ್ದೇನು ಅಂದ್ರೆ, ಅವರ ಈ ಹೋರಾಟಕ್ಕೆ, ಅವರ ಈ ಬೆಳವಣಿಗೆಗೆ, ಅವರ ಈ ಚಿಂತನೆಗಳಿಗೆ ಮೂಲ ಪ್ರೇರಣೆ ಅವರ ತಂದೆಯಿಂದ ಸಿಕ್ತಿತ್ತು. ಅವರ ತಂದೆಯವರು ಅದೆಂಥ ಸೂಕ್ಷ್ಮಮತಿಗಳಾಗಿದ್ರು ಅಂದ್ರೆ, ಅದೆಂಥ ಅಂತಃಕರಣಿಗಳಾಗಿದ್ರು ಅಂದ್ರೆ, 1892ರಲ್ಲಿ ಸರ್ಕಾರದವರು ಮಹರ್ ಜಾತಿಯವರಿಗೆ ಸೈನ್ಯದಲ್ಲಿ ಪ್ರವೇಶ ಸಿಗಬಾರದು ಅಂತ ಆದೇಶ ಮಾಡಿದಾಗ ಸ್ವತಃ ಮುಂದೆ ನಿಂತು ರಾಮ್ಜಿ ಸಕ್ಪಾಲ್ ಅವರು ಆ ಆದೇಶವನ್ನ ಹಿಂತೆಗೆದುಕೊಳ್ಳಲೇಬೇಕು ಅನ್ನೋದಕ್ಕಾಗಿ ರಾಂಡೆಯವರ ಸಹಕಾರವನ್ನು ಪಡೆದು ಒಂದು ಮನವಿಯನ್ನ ತಯಾರಿ ಮಾಡಿ, ಆ ಮನವಿಯನ್ನ ಅರ್ಪಣೆ ಮಾಡಿ ದೊಡ್ಡ ಹೋರಾಟವನ್ನು ಮಾಡ್ತಿರ್ತಾರೆ. ಎರಡನೇದಾಗಿ, ನಗರ ಸುಧಾರಣೆ ಯೋಜನೆಯಲ್ಲಿ ಅಸ್ಪೃಶ್ಯರಿಗೆ ವಸತಿ ಸೌಕರ್ಯವನ್ನು ಒದಗಿಸಿಕೊಡಲೇಬೇಕು. ಅಕಸ್ಮಾತ್ ಈ ನಗರ ಸುಧಾರಣಾ ಯೋಜನೆಯಲ್ಲಿ ಅಸ್ಪೃಶ್ಯರಿಗೆ ವಸತಿ ಯೋಜನೆಯನ್ನ ಕೊಡದೇ ಇದ್ರೆ ಆ ಸುಧಾರಣೆ ಅನ್ನೋ ಶಬ್ದಕ್ಕೆ ಅರ್ಥನೇ ಇಲ್ಲ ಅಂತ ಹೋರಾಟ ಮಾಡಿದವರು ಅಂಬೇಡ್ಕರ್ ಅವರ ತಂದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ, ನನ್ನ ಮಗನಿಗೆ ನಾನು ಶಿಕ್ಷಣ ಕೊಡದೇ ಇದ್ರೆ ನನ್ನ ಮಗನೂ ಕೂಡ 10 ಪೈಕಿ 11 ಆಗ್ತಾನೆ, ಅವನನ್ನ ಶಿಕ್ಷಣದೊಳಗಡೆ ಸಾಹುಕಾರನನ್ನಾಗಿ ಮಾಡಬೇಕು ಅನ್ನೋ ಕಲ್ಪನೆ ರಾಮ್ಜಿ ಅವರ ತಲೆಯೊಳಗಡೆ ಇತ್ತು. ಕಷ್ಟ ಏನ್ ಸಣ್ಣದಿರ್ಲಿಲ್ಲ, ವಿರೋಧ ಏನ್ ಚಿಕ್ಕದಿರ್ಲಿಲ್ಲ. ಅದ್ರ ಒಳಗಡೆ ಇದ್ದಂತಹ ಒತ್ತಾಸೆ ಎಷ್ಟಿತ್ತು ಅಂದ್ರೆ, ಮಗನ ಒಬ್ಬ ವಿದ್ಯಾವಂತನನ್ನಾಗಿ ಮಾಡಿದ್ರೆ ಅವನು ಸ್ವಾವಲಂಬಿ ಆಗ್ತಾನೆ ಮತ್ತು ಬಿದ್ದವರನ್ನ ಎತ್ತುವುದಕ್ಕೆ ಸಮರ್ಥನ ಆಗ್ತಾನೆ ಅನ್ನುವ ಆಲೋಚನೆ ರಾಮ್ಜಿ ಅವರ ತಲೆಯಲ್ಲಿ ಇದ್ದಿದ್ರಿಂದಲೇ ಅವರು ಅಂಥ ತ್ಯಾಗವನ್ನ ಮಾಡಿದ್ರು. ನಿಮ್ಗೆಲ್ಲ ಗೊತ್ತಿದೆ, ಊರ್ ಬಿಟ್ಟು ಅವ್ರು ಮುಂಬೈಗೆ ಹೋದಾಗ ಒಂದು ರೂಮಿನ ಮನೆ ಒಳಗಡೆ ಇತ್ತು. 3 ಜನ ಮಲ್ಕೊಂಡ್ರೆ ಜಾಗ ಸಾಲೋದಿಲ್ಲ ಅನ್ನೋ ಕಾರಣಕ್ಕೆ ಮಧ್ಯರಾತ್ರಿ 2 ಗಂಟೆವರೆಗೂ ಅಪ್ಪ ಮಲ್ಕೊಳ್ಳೋದು, ಮಕ್ಕಳು ಓದ್ಕೊಂಡು ಕುತ್ಕೊಳ್ಳೋದು, ಆಮೇಲೆ ಮಕ್ಕಳು ಮಲ್ಕೊಳ್ಳೋದು, ಅಪ್ಪ ಓದ್ಕೊಂಡು ಕುತ್ಕೊಳ್ಳೋದು. ನನಗನ್ನಿಸ್ತದೆ, ಜಗತ್ತಿನ ಇತಿಹಾಸದಲ್ಲಿ ಯಾವ ತಂದೆನೂ ಇಂಥ ತ್ಯಾಗ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾವ ತಂದೆನೂ ಇಂಥ ತ್ಯಾಗ ಮಾಡ್ಲಿಕ್ಕೆ ಸಾಧ್ಯ. ಅವ್ರಿಗೇನು ಅವತ್ತಿನ ತೀರ್ಮಾನಕ್ಕೆ ನನ್ನ ಮಗ ಬೆಳಕು ಹರಿಯೋರ್ಗು ಓದಿದ್ರೆ ನಾನು ದೊಡ್ಡ ಸಾಹುಕಾರ ಆಗ್ತೀನಿ, ಮಗ ಶಾಣೆ ಆಗ್ತಾನೆ, ಸ್ಥಿತಿವಂತ ಆಗ್ತಾನೆ ಅಂತೇನು ತಲೆಯಲ್ಲಿ ಇರ್ಲಿಲ್ಲ. ಆದ್ರೆ ಅವ್ರಿಗೆ ಗೊತ್ತಿತ್ತು, ನಮ್ಮನ್ನ, ನನ್ನ ಮಗನ್ನ, ಹಿಂದೆ ಬಿದ್ದವರನ್ನ, ತುಳಿತಕ್ಕೆ ಒಳಗಾದವರನ್ನ, ಶೋಷಣೆಗೆ ಒಳಗಾದವರನ್ನ ಆ ಶೋಷಣೆಯ ಪರಿಧಿಯಿಂದ ಮುಕ್ತ ಮಾಡುವುದಕ್ಕೆ ಜಗತ್ತಿನಲ್ಲಿರುವಂತಹ ಒಂದೇ ಒಂದು ಸ್ಟ್ರಾಂಗೆಸ್ಟ್ ವೆಪನ್, ದಟ್ ಈಸ್ ಎಜುಕೇಶನ್. ಅದನ್ನು ಬಿಟ್ಟರೆ ಬೇರೆ ಯಾವುದೂ ವೆಪನ್ ಇಲ್ಲ ಅನ್ನೋದು ರಾಮ್ಜಿ ಸಕ್ಪಾಲ್ ಅವರಿಗೆ ಗೊತ್ತಿತ್ತು. ಆದ್ದರಿಂದಲೇ ಅವರು ಮಗನಿಗೆ ಶಿಕ್ಷಣಕ್ಕೆ ಪ್ರೇರಣೆಯನ್ನು ಕೊಟ್ಟರು. ತಂದೆಯೊಳಗಡೆ ಇದ್ದಂತಹ ಹೋರಾಟದ ಮನೋಭಾವ, ತಂದೆಯೊಳಗಡೆ ಇದ್ದಂತಹ ಸಮುದಾಯದ ಪ್ರೀತಿ, ತಂದೆಯೊಳಗಡೆ ಇದ್ದಂತಹ ಶಿಕ್ಷಣದ ಕಾಳಜಿ ಅಂಬೇಡ್ಕರ್ ಅವರ ಒಳಗಡೆ ಅನುರಣಿತವಾಗಿ ಮೂಡಿತ್ತು. ಮತ್ತು ಅದೇ ದೊಡ್ಡ ವ್ಯಕ್ತಿತ್ವ ಆಗಿ ವಿಶ್ವರತ್ನ ಆಗಿ ಆಗೋದಕ್ಕೆ ತಯಾರಿ ಆಯಿತು ಅನ್ನೋದು ನನ್ನ ಭಾವನೆ. ನಿಮ್ಗೆಲ್ಲ ಗೊತ್ತಿದೆ, ಡಾಕ್ಟರ್ ಅಂಬೇಡ್ಕರ್ ಅವರು ಬಾಲಕ ಇದ್ದಾಗ ಶಾಲೆಗೆ ಹೋದಾಗ ಶಾಲೆಯಲ್ಲಿ ಅವ್ರಿಗೆ ಎಂತೆಂಥ ತಿರಸ್ಕಾರ ಆಗ್ತಿತ್ತು, ಎಂತೆಂಥ ಅವಮಾನ ಆಗ್ತಿತ್ತು, ಎಂತೆಂಥ ಹೀನ ಕೃತ್ಯಗಳನ್ನ ಶಿಶುವಿನ ಜೊತೆ, ಆ ಬಾಲಕನ ಜೊತೆ ಮಾಡ್ತಿದ್ರು ಅಂದ್ರೆ ನಾನು ಒಮ್ಮೆ ಆಲೋಚನೆ ಮಾಡ್ತೇನೆ. ನಾನು ಅಂಬೇಡ್ಕರ್ ಅವ್ರನ್ನ ಕುರಿತು ಅಧ್ಯಯನ ಮಾಡಿರೋದು
ತುಂಬಾ ಕಡಿಮೆ. ಇಲ್ಲಿ ಅವರನ್ನ ಕುರಿತು ಅಧ್ಯಯನ ಮಾಡಿದವರು, ಅವ್ರ ಬಗ್ಗೆ ಚರ್ಚೆ ಮಾಡಿದವರು ಬಹಳ ಜನ ಇದ್ದೀರಿ. ನಾನೊಬ್ಬ ಶಿಕ್ಷಣ ಕ್ಷೇತ್ರದಲ್ಲಿ ಇರೋನಾಗಿ ಸುಮಾರು 2 ದಶಕಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇರೋದ್ರಿಂದ ಟುವರ್ಡ್ಸ್ ಎಜುಕೇಶನ್ ನನಗನ್ನಿಸ್ತದೆ, ಹಿಂಗೊಂದು ಅವಮಾನ ಬೇರೆ ಯಾರಾದ್ರೂ ಆಗಿದ್ರೆ ಬಹುತೇಕ ಆ ಮನುಷ್ಯ ಬದುಕ್ತಿರ್ಲಿಲ್ವೇನೋ. ಕಡಿಮೆ ಮಾರ್ಕ್ಸ್ ಬಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋರು ಅಸಂಖ್ಯಾತ ಜನ ಇದ್ದಾರೆ. ಕಲಿಬೇಡ ಅಂತ ಹೊರಗೆ ದುಡಿದ್ರು ಕಲಿತೀನಿ ಅಂತ ಬೆಳೆದವರು ಜಗತ್ತಿನಲ್ಲಿ ಯಾರಿದ್ದಾರೆ ಹೇಳಿ? ಅದು ಅಂಬೇಡ್ಕರ್ ಅವರ ಛಾತಿ ಜಾಯಮಾನ ಸ್ವಭಾವ. ಸಣ್ಣ ಹುಡುಗ ಇದ್ದಾಗ ಎಲ್ಲರೂ ಮರೆಯಲ್ಲಿ ನಿಂತ್ರೆ ಶಾಲೆ ಕಲಿಬೇಕು ಅನ್ನೋ ಆಸೆ ಇದೆಯೋ ಅಂತ ಅಪಹಾಸ್ಯ ಮಾಡಿ ಹೋಗ್ತೀನೋ ಅಂತ ಸವಾಲ್ ಹಾಕಿದ್ರೆ ಮಳೆಯಲ್ಲಿ ತೋಯಿಸ್ಕೊಂಡು ಹೋಗ್ತೀನಿ ಅಂತ ಸಣ್ಣ ಹುಡುಗ ಇದ್ದಾಗ ಗೋ ಅಂತ ಸುರಿಯೋ ಮಳೆ ಒಳಗಡೆ ತೋಯಿಸ್ಕೊಂಡು ಶಾಲೆಗೆ ಹೋದ ಹುಡುಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಶಾಲೆ ಮೇಷ್ಟ್ರು ಬೋರ್ಡ್ ಮೇಲೆ ಏನಾದ್ರು ಬರೆಯೋಕ್ ಹೇಳಿದ್ರೆ ಬೋರ್ಡ್ ಹತ್ರ ಬರೆಯೋಕ್ ಹೋದ್ರೆ ಆ ಕರಿ ಹಲಗೆ ಪಕ್ಕ ಇದ್ದಿದ್ದು ಊಟದ ಡಬ್ಬಿ ಮೈಲಿಗೆ ಆಯ್ತು ಅಂತ ಊಟದ ಡಬ್ಬಿ ಒಳಗಡೆ ಇದ್ದ ಅನ್ನನೆಲ್ಲ ಮೂತಿ ಚೆಲ್ಲಿದ್ರು ಕೂಡ ಒಳಗಡೆ ಬೇಕದಿ, ಒಳಗಡೆ ಸಂಕಟ, ಒಳಗಡೆ ಅವಮಾನ. ಆದ್ರೆ ಆಸೆ, ಕನಸು, ಕಲ್ಪನೆ, ಗುರಿ ದೊಡ್ಡದಿದೆ, ದೂರ ಇದೆ, ಅರ್ಧಕ್ಕೆ ಬಿಡೋಂಗಿಲ್ಲ. ಅವಮಾನ ಆಗ್ತಾ ಇದೆ, ನೋವು ಆಗ್ತಾ ಇದೆ, ಯಾತನೆ ಆಗ್ತಾ ಇದೆ ಅಂತ ಅಂಬೇಡ್ಕರ್ ಅವರು ಓದೋದು ನಿಲ್ಲಿಸಿದ್ರೆ, ಕಲಿಯೋದು ನಿಲ್ಲಿಸಿದ್ರೆ, ಕನಸು ಬಿಟ್ಟಿದ್ರೆ ಅಕ್ಷರಶಃ ಈ ಸಮುದಾಯ ಭವನ ನಿರ್ಮಾಣ ಆಗ್ತಿರಲಿಲ್ಲ ಮತ್ತು ಈ ಕಾರ್ಯಕ್ರಮ ನಡೀತಿದೆ. ಅಕ್ಷರಶಃ ನಡೀತಿದೆ. ಒಮ್ಮೆ ಅವ್ರು ಸಣ್ಣವರಿದ್ದಾಗ ಅನಿಸ್ಬಿಡ್ತದೆ, ಯಾಕೆ ಬೇಕಿದು, ಇಷ್ಟು ಅವಮಾನ ಮಾಡಿಸ್ಕೊಂಡು, ಇಷ್ಟು ಅಸಹ್ಯ ಮಾಡಿಸ್ಕೊಂಡು, ಇಷ್ಟು ನೋವು ಅನುಭವಿಸಿ ಬಿಟ್ಬಿಡೋಣ, ಇದನ್ನ ಏನೊಂದು ಬೇರೆ ಉದ್ಯೋಗ ಮಾಡೋಣ ಅಂತ ಅವ್ರು ಅನಿಸ್ತದೆ. ಒಂದ್ ಸ್ವಲ್ಪ ದಿವಸ ಕೂಲಿ ಕಾಯ್ತಾರೆ. ಸತಾರ ರೈಲ್ವೆ ಸ್ಟೇಷನ್ ಅಲ್ಲಿ ಕೂಲಿ ಕೆಲಸ ಮಾಡ್ತಾರೆ. ಒಂದಿನ ಅವ್ರ ಅತ್ತೆ ವಿಷಯ ಗೊತ್ತಾಗ್ತದೆ. ಕೆನ್ನೆ ಹೊಡೆದು ಹೇಳ್ತಾಳ ಅತ್ತೆ, ಒಂದಿನ ಕೂಲಿ ಮಾಡಿ ಹೊಟ್ಟೆ ತುಂಬಿಕೊಂಡ್ರೆ ಏನ್ ಬರುತ್ತೋ, ನೀನ್ ಹೆಂಗ್ ಕಲಿಬೇಕಂದ್ರೆ ಕೂಲಿ ಮಾಡೋರೆಲ್ಲ ಬೆರಳು ಮಾಡಿ ನಿಂಗೆ ತೋರಿಸ್ಬೇಕು, ಹಂಗ್ ಕಲಿಬೇಕು, ಕೂಲಿ ಮಾಡಿ ಹೊಟ್ಟೆ ತುಂಬಿಕೊಳ್ಳೋದು ಬೇಡ. ಅವನ್ ಅನಿಸ್ತದೆ ಏನ್ ಮಾಡೋದು. ಅದೇ ಮುಂಬೈ ಒಳಗಡೆ ಬಟ್ಟೆ ಗಿರಣಿ ಬಂದಿರ್ತಾರೆ. 4 ಜನ ಕೂಲಿ ಕೆಲಸ ಮಾಡೋದು ಹೊಟ್ಟೆ ತುಂಬಿಕೊಳ್ತಿರ್ತಾರೆ. ಅವನ್ ತಲೆಯೊಳಗೆ ಬರ್ತದೆ, ನಾನು ಹೋಗ್ಬೇಕು. 3 ದಿನ ಪ್ರಯತ್ನ ಮಾಡ್ತಾನೆ. ಅತ್ತೆ ಸೊಂಟ ಒಳಗಡೆ ಇದ್ದ ಗಂಟಲು ದುಡ್ಡು ತಗೋಬೇಕು. ನಾನು 4ನೇ ದಿನ ಅರ್ಧ ಆಣೆ ತಗೋತಾನೆ ಅನಿಸ್ತದೆ. ಹಿಂಗ ನಾನು ಅರ್ಧ ಆಣೆ ತಗೊಂಡು ನಂದು ಹೊಟ್ಟೆ ತುಂಬಿಕೊಂಡು ನನ್ನ ಮನೆ ಕಟ್ಕೊಂಡು ನಾನಿದ್ರೆ ಏನೂ ಪ್ರಯೋಜನ ಇಲ್ಲ. ನಾನು ಕಲಿಬೇಕು, ನಾನು ಬೆಳಿಬೇಕು, ನಾನು ತಿಳ್ಕೋಬೇಕು. ನಾನು ಎಷ್ಟು ಕಲಿಬೇಕು, ಎಷ್ಟು ಬೆಳಿಬೇಕು, ಎಷ್ಟು ತಿಳ್ಕೋಬೇಕು ಅಂದ್ರೆ ತಿಳ್ಕೋಬೇಕು ಅನ್ನೋ ಹಸಿವೆ ನನ್ನ ಒಳಗಡೆ ಉಳಿಬಾರ್ದು ಅಂತ ಅವರು ಒಂದು ಬಹಳ ಸುಂದರವಾದ ಮಾತು ಹೇಳಿದ್ರು. ಪುಸ್ತಕಗಳ ಮಧ್ಯೆ ಪ್ರಾಣ ಬಿಟ್ಕೊಳ್ಳುವಂತ ಅದು ಅಂಬೇಡ್ಕರ್ ಅವರ ಎದೆ ಒಳಗಡೆ ಇದ್ದ ತುಮುಲ, ಅವ್ರ ಅಭಿಪ್ಸೆ. ಅವ್ರಿಗೆ 1000 ಕನಸಿತ್ತು, 1000 ಗುರಿ ಇತ್ತು, 1000 ಕೆಲಸ ಇತ್ತು. ಅದರ ಅಲ್ಟಿಮೇಟ್ ಇಂಟೆನ್ಷನ್ ಏನಿತ್ತು ಅಂದ್ರೆ, ಅವರ ದೊಡ್ಡ ಉದ್ದೇಶ ಏನಿರ್ತಂದ್ರೆ ಜ್ಞಾನ ಸಂಪಾದನೆ. ಅದಕ್ಕೆ ಅವರು ಏನು ಘೋಷಣೆ ಕೊಟ್ಟಿದ್ದಾರೋ ಆ ಘೋಷಣೆಗಳಲ್ಲಿ ಮೊದಲನೇ ಸ್ಥಾನ ಶಿಕ್ಷಣಕ್ಕಿದೆ. ಶಿಕ್ಷಣ, ಸಂಘಟನೆ, ಹೋರಾಟ. ಇದ್ರ ಕ್ರಮ ತಪ್ಪಿದ್ರೆ ಬಹಳ ಅಪವಾದ ಆಗುತ್ತೆ, ಬಹಳ ಅಧ್ವಾನ ಆಗುತ್ತೆ. ಶಿಕ್ಷಣ, ಆಮೇಲೆ ಸಂಘಟನೆ, ಆಮೇಲೆ ಫೈಟಿಂಗ್, ಆಮೇಲೆ ಹೋರಾಟ ಇರಬೇಕು. ಅವರು ಒಂದು ಭಾಷಣ ಮಾಡಬೇಕಾದ್ರೆ ಉಲ್ಲೇಖ ಮಾಡ್ತಾರೆ, ಎಷ್ಟು ಚಂದ ಮಾಡ್ತಾರೆ. ಮಹಡದಲ್ಲಿ ಮನುಸ್ಮೃತಿ ದಹನ ಆದ್ಮೇಲೆ ಭಾಷಣ ಮಾಡುವಾಗ ಹೇಳ್ತಾರೆ, ನಮ್ಮ ಮಕ್ಕಳು ನಮಗಿಂತ ಉತ್ತಮ ಸ್ಥಿತಿಯಲ್ಲಿ ಇರಬೇಕೆಂದು ಬಯಸಿ ಪ್ರಯತ್ನ ಪಡದೇ ಇದ್ದರೆ ಪಾಲಕರಿಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಅಂತ ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಫಸ್ಟ್ ಎನ್ರಿಚ್ ಯುವರ್ ಚಿಲ್ಡ್ರನ್, ಗಿವ್ ಎಜುಕೇಶನ್. That is the strongest weapon of the world and costliest ornament of the world. Without education, no one can run the world, and education is the media to run the world. If you are educated, you will become strong. Then only you will lead your life. To lead your life, you have to have education. ಅದಕ್ಕೆ ಅಂಬೇಡ್ಕರ್ ಅವರು ದೊಡ್ಡವರಾಗಿತ್ತು. ಸುಮ್ಮನೆ ಹಂಗೆ ಕಲ್ಪನೆ ಮಾಡ್ಕೊಳ್ಳೋಣ. ಅಂಬೇಡ್ಕರ್ ಅವರ ಹತ್ರ ಇಷ್ಟೆಲ್ಲ ಪದವಿ ಇರಲಿಲ್ಲ, ಇಷ್ಟೆಲ್ಲ ಸಂಶೋಧನೆ ಮಾಡಿರಲಿಲ್ಲ, ಇಷ್ಟೆಲ್ಲ ಪ್ರಬಂಧಗಳನ್ನು ಪಡೆದಿರಲಿಲ್ಲ. ಆದರೂ ಕಾನೂನು ಮಂತ್ರಿ ಆಗಿದ್ರು ಅಂದ್ರೆ ನಾವು ನೀವು ಅವ್ರನ್ನ ಎಷ್ಟು ಸಂಭ್ರಮಿಸ್ತಿದ್ರು. ಜಸ್ಟ್ ಥಿಂಕ್ ಆಫ್ ಇಟ್. ಅವ್ರು ಕಾನೂನು ಮಂತ್ರಿ ಆಗಿದ್ರು, ಬೇರೆ ಬೇರೆ ದೇಶಗಳಿಗೆ ಹೋಗಿ ಬಂದಿದ್ರು, ದೊಡ್ಡ ದೊಡ್ಡ ಸಮ್ಮೇಳನಗಳನ್ನು ಮಾಡಿದ್ರು ಅಂತಾನೆ ಇಟ್ಕೊಳ್ಳೋಣ. ಅವರು ವಿದ್ಯಾವಂತರ ಆಗಿರದೇ ಇದ್ದಿದ್ರೆ ನಾವು ಇಷ್ಟು ಅವ್ರನ್ನ ಗೌರವಿಸ್ತಿರ್ಲಿಲ್ಲ. ಏಷ್ಯಾದೊಳಗಡೆ ಯಾರು ಪಡಿಲಾರ ಪದವಿನ ಮೊದಲನೇ ಬಾರಿ ಅವ್ರಿಗೆ ಪಡಿತಾರೆ. ಅವ್ರ ಹಸು ಎಷ್ಟಿತ್ತು ಅಂದ್ರೆ, ಕೊಲಂಬಿಯನ್ ಯೂನಿವರ್ಸಿಟಿ
ಮೇಲೆ ಇನ್ನೂ ತಿಳ್ಕೋಬೇಕು. ಅಮೆರಿಕಾದಲ್ಲಿ ಇದ್ದದ್ದು ಎಷ್ಟು ವರ್ಷ? ಓನ್ಲಿ 3 years. ಅಮೆರಿಕಾದಲ್ಲಿ ಅಂಬೇಡ್ಕರ್ ಅವರು ಇದ್ದಿದ್ದು 3 ವರ್ಷ. ನಾನು ಓದಿದೆ ವಿಮೋಚಕನ ಹೆಜ್ಜೆಗಳು ಅಂತ ಡಾಕ್ಟರ್ H.S. ಅನುಪಮ ಅವರ ಒಂದು ಪುಸ್ತಕ ಇದೆ. ಅವ್ರು ಹೇಳ್ತಿದ್ರು ಪುಸ್ತಕ ಓದಿ ಅಂತ. ಆ ಪುಸ್ತಕಗಳು ಉಲ್ಲೇಖ ಮಾಡ್ತಾರೆ, 3 ವರ್ಷ ಇದ್ದು ಅಮೆರಿಕದಲ್ಲಿ 29 ಕೋರ್ಸ್ಗಳನ್ನ ಉತ್ತೀರ್ಣ ಆಗ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. 9 ವರ್ಷ ಓದಿ 3 ಕೋರ್ಸ್ ಪಾಸ್ ಆಗೋದು ದೊಡ್ಡ ಕಷ್ಟ ಇದೆ ಈಗ. ಅದು ಆ ಕಡೆ ಈ ಕಡೆ ತಲೆ ಆಡಿಸಿ ಅವನು ಇವಂದು ವಸೂಲಿ ಹೆಚ್ಚಿ. ಐ ನೋ ದಿಸ್ ವೆರಿ ವೆಲ್. ಎಕ್ಸಾಮ್ ಸೆಂಟರ್ ಒಳಗೆ ಸರ್ವೆ ಮಾಡೋರೇ ಬಹಳ ಜನ ಆಗಿರ್ತೀವಿ, ಏನಾರ ಮಾಡ್ರಿ ಪಾಸ್ ಮಾಡ್ರಿ ಅನ್ನೋರು ಬಹಳ ಜನ. 3 ವರ್ಷ ಅಂಬೇಡ್ಕರ್ ಅಮೆರಿಕದೊಳಗಡೆ ಇದ್ದರೆ 29 ಕೋರ್ಸ್ಗಳನ್ನ ಪಾಸ್ ಮಾಡ್ತಾರೆ. ರಾಜಕೀಯ ಶಾಸ್ತ್ರದಲ್ಲಿ 3, ಅರ್ಥಶಾಸ್ತ್ರದಲ್ಲಿ 9, ಸಮಾಜಶಾಸ್ತ್ರದಲ್ಲಿ 6, ಇತಿಹಾಸದಲ್ಲಿ 1, ತತ್ವಶಾಸ್ತ್ರದಲ್ಲಿ 5, ಮಾನವಶಾಸ್ತ್ರದಲ್ಲಿ 4, ಫ್ರೆಂಚ್ ಮತ್ತು ಜರ್ಮನ್ ಭಾಷೆಯೊಳಗಡೆ 1. ಒಟ್ಟು 29 ಕೋರ್ಸ್ಗಳನ್ನ 3 ವರ್ಷದೊಳಗಡೆ ಅಧ್ಯಯನ ಮಾಡಿದ ಜಗತ್ತಿನ ಏಕೈಕ ವ್ಯಕ್ತಿ ಅಂದ್ರೆ ನೋಡಿ. ಈಗ ನಮ್ಗೆ ಹೇಗೆ ಖುಷಿ ಆಗುತ್ತಲ್ಲ, ಇದು ಅವರು ದುಡಿತಾ ಇತ್ತು. ನಮ್ಮನ್ನ ಸಮಾಜ ಗೌರವದಿಂದ ನೋಡ್ಬೇಕಾದ್ರೆ ನಮಗೂ ಸಮಾಜಕ್ಕೂ ಒಂದು ಅಂತರ ಇರಬೇಕು. ಆ ಅಂತರ ಜ್ಞಾನದಿಂದ ಮಾತ್ರ ಇರಬೇಕು ಅಂತ ಜಗತ್ತಿನಲ್ಲಿ ಉಲ್ಲೇಖ ಮಾಡಿದ ಏಕಮೇವ ವ್ಯಕ್ತಿತ್ವ ಡಾಕ್ಟರ್ ಅಂಬೇಡ್ಕರ್. ಏನಾದರೂ ಡಿಫರೆನ್ಸ್ ಇರ್ಬೇಕಲ್ಲ. ಅಮೆರಿಕದೊಳಗಡೆ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಎಜುಕೇಶನ್ ಮುಗಿಸ್ಕೊಂಡು ಅಲ್ಲಿ ಬಹಳ ದೊಡ್ಡ ಕಥೆ ಇದೆ, ನಾನು ಹೇಳೋದು ಕಷ್ಟ. ಅಲ್ಲಿ ಅವ್ರು ಇದ್ದಾಗ ನೋವಿಗೆ ಒಳಗಾದವರಿಗೆ ಹೋರಾಟ ಮಾಡ್ತಿದ್ದಂತ ಬೂಕರ್ ಟಿ ವಾಷಿಂಗ್ಟನ್ ಅವ್ರ ಬಗ್ಗೆ ಸ್ಟಡಿ ಮಾಡ್ತಾರೆ. ಅಮೆರಿಕದ ಸಂವಿಧಾನದ ಬಗ್ಗೆ ಅಧ್ಯಯನ ಮಾಡ್ತಾರೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಮತ್ತೆ ಎಲ್ಲದಕ್ಕಿಂತ ದೊಡ್ಡ ವಿಷಯ ಏನಂದ್ರೆ ಅವ್ರು ಅಮೆರಿಕಕ್ಕೆ ಹೋಗಿ ಹೊಸ ಪ್ರಪಂಚ ನೋಡ್ತಾರೆ. ಇಲ್ಲಿ ಮುಟ್ಟಬೇಡ, ಬರಬೇಡ, ಕೇಳಬೇಡ, ಬೆಳಿಬೇಡ, ಕಲಿಬೇಡ ಅನ್ನೋ ಮಾತು, ಅಲ್ಲಿ ಲೆಟಸ್ ಮೂವ್ ಅನ್ನೋ ಮಾತು. ಅಲ್ಲಿ ಸ್ವಾತಂತ್ರ್ಯ, ಇಲ್ಲಿ ಪಾರತಂತ್ರ್ಯ. ಅಲ್ಲಿ ಹೊಂದಾಣಿಕೆ ಇದೆ, ಇಲ್ಲಿ ಹೊಂದಾಣಿಕೆನೇ ಇಲ್ಲ. ಅಲ್ಲಿ ಹಂಚ್ಕೊಂಡು ಊಟ ಮಾಡ್ತಾರೆ, ಇಲ್ಲಿ ಊಟನೇ ಇಸ್ಕೋತಾರೆ. ಅವ್ರಿಗೆ ಅನಿಸ್ತದೆ ಏನೋ ಇದೆ. ಇದಕ್ಕೊಂದೇ ಒಂದು ಉದ್ದೇಶ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ, ಅವ್ರು ಯಾಕೆ ಶಿಕ್ಷಣಕ್ಕೆ ಒತ್ತು ಕೊಟ್ಟರು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರು ಅಮೆರಿಕೆಯಲ್ಲಿದ್ದಾಗ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆದಿತ್ತು. ಗದ್ದಾರ್ ಪಕ್ಷದವರು ಅಮೆರಿಕ, ಕೆನಡಾ, ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿದ್ದಂತಹ ಭಾರತೀಯರನ್ನ ಸಂಘಟನೆ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದು ಕರೆ ಕೊಡ್ತಿದ್ರು. ಲಾಲಾ ಲಜಪತ್ ರಾಯರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಭೇಟಿ ಮಾಡ್ತಾರೆ. ಅವರಿಬ್ಬರ ನಡುವೆ ಮಾತುಕತೆ ನಡೀತದೆ. ಅಂಬೇಡ್ಕರ್ ಅವರು ವಿದ್ವತ್ತು ಎಲ್ಲರನ್ನೂ ಆಕರ್ಷಿಸುತ್ತದೆ. ಲಜಪತ್ ರಾಯ್ ಏನ್ ಪ್ರಶ್ನೆ ಮಾಡ್ತಾರೆ ಅಂಬೇಡ್ಕರ್ ಅವರಿಗೆ ಅಂದ್ರೆ, ಬನ್ನಿ ಸ್ವಾತಂತ್ರ್ಯ ಹೋರಾಟ ಮಾಡೋಣ. ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ, ಸ್ವಾತಂತ್ರ್ಯ ಹೋರಾಟ ಮಾಡೋದಕ್ಕೆ ನಾನು ಸರ್ವತಾ ಸಿದ್ಧ ಇದ್ದೀನಿ. ಆದ್ರೆ ಸಾಮಾಜಿಕ ಸಮಾನತೆ ಇರುವಂತ ಸ್ವಾತಂತ್ರ್ಯಕ್ಕೆ ಏನ್ ಅರ್ಥ ಇದೆ? ಸಾಮಾಜಿಕ ಸಮಾನತೆ ಇರುವಂತಹ ಸ್ವಾತಂತ್ರ್ಯಕ್ಕೆ ಅರ್ಥ ಇಲ್ಲ. ನೀವು ಅದನ್ನು ಮೊದಲು ಮಾಡ್ತೀನಿ ಅನ್ನೋದಾದ್ರೆ ಇದಕ್ಕೆ ನಾನು ಬೆಂಬಲ ಕೊಡ್ತೀನಿ. ಅವ್ರೇನ್ ಹೇಳ್ತಾರೆ, ಸ್ವಾತಂತ್ರ್ಯನ ಮೊದಲು ಸಂಪಾದನೆ ಮಾಡೋಣ, ಆಮೇಲೆ ಇದಾಗುತ್ತೆ. ಡಾಕ್ಟರ್ ಅಂಬೇಡ್ಕರ್ ಹೇಳೋದು, ಅಮೆರಿಕಕ್ಕೆ ನಾನು ಓದೋದಕ್ಕೆ ಬಂದಿದ್ದೀನಿ ವಿನಃ ಸ್ವಾತಂತ್ರ್ಯ ಹೋರಾಟ ಮಾಡೋದಕ್ಕೆ ಬಂದಿದ್ದೀನಿ. ಅವರ ಆಲೋಚನಾ ಲಹರಿಯೊಳಗಡೆ ಸಮಾಜದ ಬಗ್ಗೆ ಎಂಥ ಕಳಕಳಿ ಇತ್ತು ಅಂದ್ರೆ, ಅವರು ಅಮೆರಿಕ ಒಳಗಡೆ 18 ತಾಸು ಕೂತು ಓದ್ತಿದ್ರು. ಒಂದೇ ಮೊದಲು ಅಮೆರಿಕಕ್ಕೆ ಹೋದಾಗ ಅವ್ರಿಗೆ ಖುಷಿಯಾಗಿತ್ತು, ಸ್ವಲ್ಪ ಹಾರಾಡಿದ್ರು, ತಿರುಗಾಡಿದ್ರು, ಪಾರ್ಕಿಗೆ ಹೋದ್ರು, ಫ್ರೆಂಡ್ಸ್ ಜೊತೆ ಹೋದ್ರು. ಅಲ್ಲಿ ಅಮೆರಿಕ ದೇಶದಲ್ಲಿ ಆಮೇಲೆ ಅವ್ರಿಗೆ ಅನಿಸ್ತು, ನನಗೆ ಮಹಾರಾಜರು ತಿಂಗಳಿಗೆ 25 ರೂಪಾಯಿ ಕೊಡ್ತಾರೆ, ಅದು ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಇದೆ, ನಾನು ದುಡ್ಡು ವೇಸ್ಟ್ ಮಾಡೋಂಗಿಲ್ಲ, ಟೈಮ್ ವೇಸ್ಟ್ ಮಾಡೋಂಗಿಲ್ಲ. 8 ಗಂಟೆ ಕೂತ್ಕೊಂಡು ಅಭ್ಯಾಸ ಮಾಡ್ತಿದ್ರು. ಅದು 10 ಗಂಟೆ ಆಯ್ತು, 12 ಗಂಟೆ ಆಯ್ತು, 16 ಗಂಟೆ ಆಯ್ತು, 18 ಗಂಟೆ ಆಯ್ತು. ಅವ್ರು ಯಾರಾದ್ರೂ ಬಾ ಮನೆಯ ಆಟ ಆಡೋದಕ್ಕೆ ಅಂತ ಕರೆದ್ರೆ ಅವ್ರು ಎಂಥ ಮಾತು ಹೇಳ್ತಿದ್ರು ಅಂದ್ರೆ, ಅವ್ರೊಂದು ಮಾತು ಉಲ್ಲೇಖ ಮಾಡ್ತಾರೆ. ಬೆಂಜಮಿನ್ ಫ್ರಾಂಕ್ಲಿನ್ ಅವರೊಂದು ಮಾತು, ಸತತ ಉದ್ಯೋಗ ಹಾಗೂ ಮಿತವ್ಯಯ ಇವು ಎರಡರಿಂದಲೇ ಜೀವನದಲ್ಲಿ ಮನುಷ್ಯ ವ್ಯಕ್ತಿತ್ವವನ್ನ ವಿಕಸನ ಮಾಡಿಕೊಳ್ಳೋದಕ್ಕೆ, ಯಶಸ್ಸನ್ನು ಸಂಪಾದಿಸುವುದಕ್ಕೆ ಸಾಧ್ಯ ಇದೆ ವಿನಃ ಕೂತ್ ಕಾಲ ಕಳೆದ್ರೆ ಯಶಸ್ಸು ಸಿಗೋದಿಲ್ಲ. ಸತತ ಉದ್ಯೋಗ ಅಂದ್ರೆ ಕೆಲಸ ಮಾಡ್ತಾ ಇರ್ಬೇಕು, ವಿದ್ಯಾರ್ಥಿ ಅವನು ಓದ್ತಾ ಇರ್ಬೇಕು, ಅವನು ಜ್ಞಾನ ಸಂಪಾದನೆ ಮಾಡ್ತಾ ಇರ್ಬೇಕು, ಬಂದಿರೋ ಉದ್ದೇಶ ಅವನ ತಲೆಯೊಳಗಡೆ ಇರಬೇಕು. ಹಂಗೆ ಅಮೆರಿಕೆಯಿಂದ ಅವರು ಇಂಗ್ಲೆಂಡ್ಗೆ ಹೋಗ್ತಾರೆ, ಬ್ಯಾರಿಸ್ಟರ್ ಆಗಬೇಕು ಅಂತ ಆಸೆ ಇರುತ್ತೆ.
ಪದವಿ ಸಂಪಾದಿಸಬೇಕು ಅಂತ ಆಸೆ ಇರ್ತದೆ, ರಾಜನಿಗೆ ಪತ್ರ ಬರೀತಾರೆ, ದಿವಾಣರಿಂದ ಉತ್ತರ ಹೋಗ್ತದೆ, ಸ್ಕಾಲರ್ಶಿಪ್ ಮುಗಿತು ವಾಪಸ್ ಬನ್ನಿ. ಅವರಲ್ಲಿಂದ ಬಂದದ್ದು ಇಲ್ಲಿ ಉದ್ಯೋಗಕ್ಕೆ ಸೇರಿದ್ದು. ಉದ್ಯೋಗ ಮಾಡ್ಬೇಕಾದ್ರೆ, ಕಾರ್ಯದರ್ಶಿಯಾಗಿ ಉದ್ಯೋಗ ಮಾಡ್ಬೇಕಾದ್ರೆ ಆ ಮನುಷ್ಯನಿಗಾದಂತಹ ಅವಮಾನ ಇದೆಯಲ್ಲ, ಆ ಅವಮಾನ ಅವರ ಎದೆಯೊಳಗಡೆ ಇದ್ದಂತಹ ದೃಢತೆಯನ್ನು ಎಷ್ಟು ಗಟ್ಟಿ ಮಾಡುತ್ತೆ ಅಂದ್ರೆ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ಸಿಗುವವರೆಗೂ ನಾನು ವಿಶ್ರಮಿಸುವುದಿಲ್ಲ ಅನ್ನೋ ಪ್ರತಿಜ್ಞೆಯನ್ನ ಮಾಡಿ ಬರೋಣದಿಂದ ಹೊರಗೆ ಬಿಡ್ತಾರೆ. ಬಹಳ ಜನ ಹೇಳ್ತಾರೆ, ಕೇಳಿಸ್ಕೊಳ್ಳೋರು ಹೇಳ್ತಾರೆ, ಇಲ್ಲಿ ಮಹಾರಾಜರಿಗೆ ಗಮನಕ್ಕೆ ತರೋಣ, ಇದನ್ನ ಸರಿ ಮಾಡೋಣ. ನಾನು ಎಲ್ಲೋ ಓದ್ದೆ, ಈ ವಿಷಯ ಮಹಾರಾಜರ ಗಮನಕ್ಕೆ ಬರ್ತಿರೋದು. ಹಳ್ಳಿಲಿ ಒಂದು ಮಾತಿದೆ, ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡೋದಿಲ್ಲ. ಇದು ಅವತ್ತು ಇತ್ತು, ಇವತ್ತು ಇದೆ, ಮುಂದೆನೂ ಇರ್ತದೆ. ಆದ್ರೆ ಶಕ್ತಿಶಾಲಿ ಆದವನಿಗೆ, ವಿದ್ವತ್ತಿದ್ದವನಿಗೆ, ಧೈರ್ಯ ಇದ್ದವನಿಗೆ ಪೂಜಾರಿ ಮತ್ತು ದೇವರನ್ನ ಮೀರಿ ಹೋಗೋದಕ್ಕೆ ಒಂದು ಅವಕಾಶ ಇರುತ್ತೆ ಅನ್ನೋದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತಕ್ಕೆ ಬಂದರು, ಸಣ್ಣ ಸಣ್ಣ ಉದ್ಯೋಗ ಮಾಡಿದ್ರು, ಯೂನಿವರ್ಸಿಟಿಯಿಂದ ಪ್ರೊಫೆಸರ್ ಆಗ್ರಿ ಅಂದ್ರು, ಪ್ರಿನ್ಸಿಪಲ್ ಆಗ್ರಿ ಅಂದ್ರು, ಏನೇನೋ ಅವಮಾನ ಮಾಡಿದ್ರು. ಆದ್ರೆ ತಲೆಯೊಳಗಡೆ ಮಾತ್ರ ಬ್ಯಾರಿಸ್ಟರ್ ಆಗ್ಲೇಬೇಕು ಅಂತ ಆಸೆ ಇತ್ತು. ಇಂಗ್ಲೆಂಡ್ಗೆ ಹೋದ್ರು, ಬ್ಯಾರಿಸ್ಟರ್ ಪದವಿಯನ್ನು ಸಂಪಾದನೆ ಮಾಡಿದ್ರು. ಅಲ್ಲಿಂದ ಜರ್ಮನಿಗೆ ಹೋದ್ರು, ಅಧ್ಯಯನ ಮಾಡಿದ್ರು, ಭಾರತ ದೇಶಕ್ಕೆ ಬಂದ್ರು. ಅವರು ಭಾರತ ದೇಶಕ್ಕೆ ಬಂದ ನಂತರ ಭಾರತ ದೇಶದ ಸಾಮಾಜಿಕ ಹೋರಾಟದಲ್ಲಿ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ, ಭಾರತದ ರಾಜಕೀಯ ಸಂಘರ್ಷಗಳಲ್ಲಿ ಅವರು ತೊಡಗಿಸಿಕೊಂಡ ರೀತಿ ಇದೆಯಲ್ಲ, ಅದು ಜಗತ್ತಿನ ಒಂದು ವಿಸ್ಮಯ. ಈ ಹಿನ್ನೆಲೆಯಲ್ಲಿ ನಾನು ನಿಮ್ಮಲ್ಲಿ ಅರಿಕೆ ಮಾಡ್ಕೊಳ್ಳೋದೇನು ಅಂದ್ರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ್ರೆ ಅದೊಂದು ಜ್ಞಾನದ ಪರ್ವತ ಇದ್ದ ಹಾಗೆ. ಅವರು ಬಹಳ ಚಂದ ಉಲ್ಲೇಖ ಮಾಡಿದ್ರು ಮೇಡಮ್ ಅವರು, 50,000 ಪುಸ್ತಕಗಳಿತ್ತು. ಅದು ಬರೀ ಸಂಖ್ಯೆ ಮಾತ್ರ. ಒಮ್ಮೆ ಅವರು ಅದೇ ಇಂಗ್ಲೆಂಡಿಂದ ವಾಪಸ್ ಬರ್ಬೇಕಾದ್ರೆ ಕೈಸರ್ ಈ ಹಿಂದ್ ಹಡಗೊಳಗಡೆ ಬರ್ತಿರ್ತಾರ. ಫಸ್ಟ್ ವರ್ಲ್ಡ್ ವಾರ್ ನಡೆದಿರ್ತದೆ ಅವಾಗ ಯಾವ್ಯಾವ ಹಡಗೆಲ್ಲ ಸ್ಫೋಟ ಆಗ್ತಾ ಹೋಗುತ್ತಿರೋದಿಲ್ಲ. ಅವರು ಪುಸ್ತಕಗಳನ್ನ, ಅವ್ರ ಸಾಮಾನುಗಳನ್ನ ಇಟ್ಟು ಹಡಗು ಬ್ಲಾಸ್ಟ್ ಆಗಿ ಹೋಗುತ್ತೆ. ಅದ್ರೊಳಗಡೆ 6,000-8,000 ಪುಸ್ತಕ ಇದ್ವು. ಇಂಗ್ಲೆಂಡಿಂದ ಇಟ್ಟು ಕಳಿಸೋ ಇನ್ಶೂರೆನ್ಸ್ ಮಾಡಿಸಿರ್ತಾರೆ, ಇನ್ಶೂರೆನ್ಸ್ ಅಮೌಂಟ್ ಬರುತ್ತೆ. ಸ್ಕಾಲರ್ಶಿಪ್ ಕೊಟ್ಟು ದುಡ್ಡು ವಾಪಸ್ ಕೊಡುವಂತ ಇವರಿಗೆ ಬೇಡಿಕೆ ಬರುತ್ತೆ. ಬಹಳ ಕಷ್ಟಗಳನ್ನ ಅವರು ಅನುಭವಿಸ್ತಾರೆ. ನಾನೊಂದು ಪುಸ್ತಕದ ಬೆನ್ನುಡಿಯಲ್ಲಿ ಓದಿದ್ದೀನಿ, ಸರಿಸುಮಾರು 75,000 ಪುಸ್ತಕಗಳನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಓದಿದ್ರು ಅಂತ. ಅವರ ಪುಸ್ತಕದ ರಾಶಿಯೊಳಗಡೆ ಅವರ ಪುಸ್ತಕದ ರಾಶಿಯೊಳಗಡೆ ಏನೇನಿತ್ತು ಅನ್ನೋದಕ್ಕೊಂದು ಉಲ್ಲೇಖ ಇದೆ, ಎಷ್ಟು ಚಂದ ಇದೆ ನೋಡಿ. ರಾಜಕಾರಣದಿಂದ ಕೋಳಿ ಸಾಕಾಣಿಕೆಯ ತನಕ, ಕಟ್ಟಡ ವಿನ್ಯಾಸದಿಂದ ಕೃಷಿ ಆರ್ಥಿಕತೆಯ ತನಕ, ಸಾಪೇಕ್ಷತೆಯ ಸಿದ್ಧಾಂತದಿಂದ ಬೌದ್ಧ ಧರ್ಮದ ತನಕ, ಪರಮಾಣು ಶಕ್ತಿಯಿಂದ ಕಲ್ಲಿದ್ದಲು ಗಣಿ ಮಾಹಿತಿಯ ತನಕ, ಓದಿ ನೆನಪಿಟ್ಟುಕೊಂಡು ಬೇಕಾದಾಗ ಉಲ್ಲೇಖಿಸಿ ಯಾವ ವಿಷಯವನ್ನಾದರೂ ನಿರರ್ಗಳವಾಗಿ ಮಾತನಾಡಬಲ್ಲ ಜಗತ್ತಿನ ಏಕೈಕ ಮೇಧಾವಿ ಎಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾತ್ರ. ಒಬ್ಬ ಹೋರಾಟಗಾರರನ್ನ, ಒಬ್ಬ ಜ್ಞಾನಿಯನ್ನ, ಒಬ್ಬ ನೇತಾರರನ್ನ, ಒಬ್ಬ ವಿದ್ವನ್ಮಣಿಯನ್ನ, ಎಲ್ಲದಕ್ಕಿಂತ ಹೆಚ್ಚಾಗಿ ಜನರ ಜೀವನಕ್ಕೆ ಬೇಕಾದ ಚೌಕಟ್ಟನ್ನು ಕಟ್ಟಿಕೊಡಬಲ್ಲ ಸಾಮರ್ಥ್ಯವಿದ್ದಂತಹ ಸಂವಿಧಾನ ಶಿಲ್ಪಿಯನ್ನು ಪಡೆದಂತಹ ನಾವೆಲ್ಲ ಧನ್ಯರು. ನಾನು ಮೊದಲೇ ಉಲ್ಲೇಖ ಮಾಡಿದ ಹಾಗೆ ಅವರ ವಿಚಾರಧಾರೆಗಳಿಗೆ 1000 ದೃಷ್ಟಿಕೋನ ಇದೆ. ಐ ಜಸ್ಟ್ ಡಿಸ್ಕಸ್ಡ್ ಅಬೌಟ್ ಎಜುಕೇಶನ್. ನಾನು ಶಿಕ್ಷಣ ಅನ್ನೋ ಒಂದು ಎಳೆ ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದನ್ನು ಮೀರಿದ ಇನ್ನೂ 100 ವಿಚಾರಗಳು, 100 ಉದಾಹರಣೆಗಳಿವೆ. ತಾವೆಲ್ಲ ಸಾಧ್ಯವಾದಷ್ಟು ಅಧ್ಯಯನ ಮಾಡಿ, ಅನುಸರಣೆ ಮಾಡಿ, ಅವರ ತ್ಯಾಗ ಬಲಿದಾನಕ್ಕೆ ಅರ್ಥ ಬರುವ ಹಾಗೆ ಬದುಕೋಣ ಅನ್ನೋ ಮಾತನ್ನ ಹೇಳ್ತಾರೆ. ನನ್ನನ್ನ ಈ ಮಹಾಪರಿನಿರ್ವಾಣ ದಿನದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಆಹ್ವಾನಿಸಿದ್ದಕ್ಕೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.